ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗ್. ಕುಂದನ್ ಬೇಗ ಎದ್ಬಿಟ್ಟಿದ್ದಾನೆ. ಅಪ್ಪನ ಜೊತೆ ಮಲ್ಕೊಳಲ್ಲ, ಅಮ್ಮ ನಿನ್ನ ಜೊತೆನೇ ಬರ್ತೀನಿ ಅಂತ ನನ್ನ ಜೊತೆ ಇದ್ದಾನೆ. ಹಾಯ್ ಮಾಡು. ಬಲೆ ಕೈಲಿ ರೈಟ್ ಹ್ಯಾಂಡ್. ಪ್ಲ್ಯಾಂಕ್ ಇಸ್ಕೊಡು. ಜ್ವರ ಕೊಡಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಾಯಿತು. ಈಗ ತಿಂಡಿ, ಈಗ ದೀಪ ಹಚ್ಚಬೇಕು. ಆ್ಯಂಡ್ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಏನೇ ಮಾಡಿದ್ರು ನೈಟೇ ನಾವು ಡಿಸೈಡ್ ಮಾಡ್ತೀವಿ ಏನು ತಿಂಡಿ ಮಾಡಬೇಕು ಅಂತ. ಸೊ ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟಿದೆ. ದೀಪ ಹಚ್ಬಿಟ್ಟು ನೆಕ್ಸ್ಟ್ ಶಾವಿಗೆ ಉಪ್ಪಿಟ್ಟು ಮಾಡೋಣ. ಇಲ್ಲಿ ನಾನು ದೇವ್ರ ಪೂಜೆ ಮನೇಲಿ ಯಾವಾಗಲೂ ಒಂದು ಬುಕ್ ಇಟ್ಕೊಂಡಿರ್ತೀನಿ. ಇದೇನು ಅಂದರೆ, ಈ ನೋಟ್ಬುಕ್ಕಲ್ಲಿ ನಾನು ಇಂಪಾರ್ಟೆಂಟ್ ಸ್ತೋತ್ರಗಳನ್ನು ನಾನು ಬರೆದಿಟ್ಕೊಳ್ತೀನಿ. ಈಗ ಯೂಟ್ಯೂಬಲ್ಲಿ ನೋಡಿರ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್, ಇಲ್ಲ ಫೇಸ್ಬುಕ್ಕಲ್ಲಿ, ಇಲ್ಲ ಯಾರು ಹೇಳಿದ್ದು, ವಾಟ್ಸಪ್ಪಲ್ಲಿ ಕಳಿಸಿದ್ದು ಎಲ್ಲವೂ ನಾನು ತುಂಬ ಇಂಪಾರ್ಟೆಂಟ್, ನನಗೆ ತುಂಬ ನೆಸರಿದ್ದು ತುಂಬ ಬರೆದಿಟ್ಕೊಳ್ತೀನಿ. ಇದರಿಂದ ತುಂಬ ಯೂಸ್ ಆಗಿದೆ ಮತ್ತು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಒಂದು ಸಲ ತೋರಿಸ್ತೀನಿ ನೋಡಿ. ನೋಡಿ, ಉದ್ಯೋಗಕ್ಕಾಗಿ ಹನುಮಾನ್ ಮಂತ್ರ, ಮತ್ತು ದೀಪ ಹಚ್ಚಿದ ನಂತರ ಯಾವ್ದು ಹೇಳೋದು ಸ್ತೋತ್ರ, ಗುಡ್ಲಕ್ ಓಂ ವಸುಧರೆ ಸ್ವಾಹ. ಸೊ ಈ ರೀತಿ ಅದರಿಂದ ಏನೇನು ಯೂಸಸ್ ಇದೆ, ಸೊ ಅದಕ್ಕೆಲ್ಲ ಒಂದೊಂದು ಸ್ತೋತ್ರ ಇರುತ್ತೆ ಅಲ್ವಾ ದೇವ್ರದ್ದು, ಅದನ್ನೆಲ್ಲ ನಾನು ಬರೆದು ಇಟ್ಕೊಂಡಿರ್ತೀನಿ. ಸೊ ದೇವರ ಪೂಜೆ ಆದ ತಕ್ಷಣ ನಾನು ಈ ಸ್ತೋತ್ರನ ಒಂದು ಸಲ ಇಲ್ಲ ಒಂದು ಸಲ 3 ಸಲ ಓದಬೇಕಾಗುತ್ತೆ, ಒಂದು 11 ಸಲ. ಸೊ ಯಾವುದು ನಮಗೆ ಬೇಕಾಗಿರೋದು, ತುಂಬ ಅಗತ್ಯವಾಗಿರೋದು, ಸೊ ಅದ್ರ ಮೇಲೆ ನಾನು ಸ್ತೋತ್ರಗಳನ್ನು ಓದ್ಕೊಳ್ತೀನಿ. ಮತ್ತು ಹನುಮಾನ್ ಚಾಲೀಸ ಕೂಡ ನಾನು ಬರ್ತಿದ್ದೀನಿ. ಇದು ಶನಿವಾರ ಅಥವಾ ಮಂಗಳವಾರ ನಾನು ಓದ್ತೀನಿ. ತುಂಬ ಯೂಸ್ ಮತ್ತು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನಾವು. ಇದನ್ನೆಲ್ಲ ಓದೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ನಾವು ಹೇಳ್ಬೋದು. ಸೊ ನೀವು ಕೂಡ ನಿಮಗೆ ಇದರಲ್ಲಿ ನಂಬಿಕೆ ಇದ್ದರೆ ನೀವು ಕೂಡ ಈ ಥರ ಫಾಲೋ ಮಾಡಿ, ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇಲ್ಲಿ ಅಷ್ಟೇ, ಮಕ್ಕಳ ಹಠ, ಕೋಪ, ಸಿಡುಕು, ಇದರಿಂದ ಸುಬ್ರಹ್ಮಣ್ಯ ಅದು ಒಂದು ಬರೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಠ ಮಾಡ್ತಾರಲ್ಲ, ಸೊ ಹಾಗಾಗಿ ಒಂದು ಸಲ ದೀಪ ಹಚ್ಚಿದಾಗ ಓದ್ತೀನಿ. ಇದು ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನಂಬಿಕೆ ಇದ್ದರೆ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಇವತ್ತು ಒಂದು ಬ್ಯೂಟಿಫುಲ್ ಟಿಪ್ ಕೊಡ್ತೀನಿ. ಯಾರಿಗೆ ತುಂಬ ಪಿಂಪಲ್ಸ್ ಇದೆ, ಆಲ್ಮೋಸ್ಟ್ ನನಗೂ ತುಂಬ ಪಿಂಪಲ್ಸ್ ಇತ್ತು, ಬೆಳಗ್ಗೆ ಎದ್ದ ತಕ್ಷಣ ನೀವು ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಆದಮೇಲೆ ಒಂದು 3 ಐಸ್ ಕ್ಯೂಬ್ ತೊಗೊಂಡು ಅದರಲ್ಲಿ ಫೇಸ್ ಮಸಾಜ್ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಫೇಸ್ ಮಸಾಜ್ ಮಾಡಿ, 1 ಮಂತ್ ಹಾಗೆ ಮಾಡಿ. ಆ್ಯಂಡ್ ನೈಟ್ ಕೂಡ ಮಲಗಬೇಕಾದ್ರೆ ನೀವು ಒಂದು 3 ಐಸ್ ಕ್ಯೂಬ್ ತೊಗೊಂಡು ಒಂದು 3 ನಿಮಿಷ ಅಥವಾ 2 ರಿಂದ 3 ನಿಮಿಷ ನೀವು ಚೆನ್ನಾಗಿ ಫೇಸ್ ಮಸಾಜ್ ಮಾಡಿ ಫುಲ್ ಕಂಪ್ಲೀಟಾಗಿ. 1 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನನಗೂ ಪಿಂಪಲ್ಸ್ ತುಂಬ ಕಡಿಮೆ ಆಗಿದೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೋಂತೆ ಇವತ್ತು ಚಿಕ್ಕ ಶಾವಿಗೆ ಬರುತ್ತೆ ನೋಡಿ. ಇದು ಈ ಥರ ಅನಿಲ್ ಬ್ರ್ಯಾಂಡೆಡ್ ಅಂತ. ಸೊ ಅನಿಲ್ ಬ್ರ್ಯಾಂಡ್ ಅವ್ರದ್ದು ನೋಡಿ, ಈ ರೀತಿ. ಸೊ ಇದು ಚಿಕ್ಕ ಶಾವಿಗೆ ಅಂತ, ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ರೇಟ್ ಬಂದು 62 ರೂಪೀಸ್ 450 ಗ್ರಾಮ್. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ, ಚೆನ್ನಾಗಿರುತ್ತೆ. ನಾನಿಲ್ಲಿ ಶಾವಿಗೆನ ಫಸ್ಟ್ ನಾನು ಬಿಸಿನೀರಲ್ಲಿ 1-2 ನಿಮಿಷ ಕುದ್ದಾದಮೇಲೆ ಬಿಸಿನೀರಿಗೆ ಹಾಕ್ಬಿಟ್ಟು ತೆಗಿತೀನಿ, ಯಾಕೆಂದರೆ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅದು ಸ್ವಲ್ಪ ಶಾವಿಗೆ ಮುದ್ದೆ ಥರ ಆಗಲ್ಲ, ಬಿಡಿ ಥರ ಆಗುತ್ತೆ. ನಾನಿಲ್ಲಿ ಎಲ್ಲ ನೀರೆಲ್ಲ ಬಾಯ್ಲ್ ಆದಮೇಲೆ ಇದನ್ನು ತೆಗೆದಿಟ್ಟು ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಹಾಗೆ ಬೇಯಿಸ್ಕೊಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟು. ಇಲ್ಲಿ ಒಗ್ಗರಣೆಗೆ ಎಲ್ಲದೂ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ನೀವು ಚಿತ್ರಾನ್ನ ಹೇಗೆ ಮಾಡ್ತೀರ ಅದೇ ಮೆಥಡಲ್ಲಿ ಮಾಡಿದ್ರಾಯಿತು. ಒಂದು 2 ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಒಂದು 6 ರಿಂದ 7 ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆ್ಯಂಡ್ ಇದಕ್ಕೆ ಒಂದು ನಿಂಬೆಹಣ್ಣು ತೊಗೊಳ್ತೀನಿ. ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದ್ರಾಯಿತು. ಒಂದು ಸ್ವಲ್ಪ ಒಂದು 2 ಸ್ಪೂನ್ ಹಾಕಿದ್ರೂ ಆಯಿತು. ಮತ್ತು ಕಡಲೆ ಬೀಜ, ಸಾಸಿವೆ. ಸೊ ಇಷ್ಟು ಐಟಮ್ ಇದ್ದರೆ ಸಾಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ತುಂಬಾ ಈಸಿ ಮಾಡೋದಕ್ಕೆ.
ಸೊ ನೀವು ಇದಕ್ಕೆ ತರಕಾರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಟೈಮ್ ಇಲ್ಲ, ಸೊ ಅದಕ್ಕೆ ತರಕಾರಿ ಹಾಕೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ ಕಾಳು ಹಾಕ್ತೀನಿ. ಮೂರು ಯೂಶ್ವಲಿ ಈ ಥರ ಉಪ್ಪಿಟ್ಟು ಮಾಡಬೇಕಾದ್ರೆ ಹಾಕ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಮೊದಲು ಇಲ್ಲಿ ಕಡಲೆ ಬೀಜನ ಹುರಿದಿಟ್ಕೊತೀನಿ. ನಾನು ಯಾವಾಗಲೂ ಚಿತ್ರಾನ್ನ, ಪುಳಿಯೋಗರೆ ಮತ್ತು ಈ ಥರ ಉಪ್ಪಿಟ್ಟು ಮಾಡಬೇಕಾದ್ರೆ ನಾನು ಯಾವಾಗಲೂ ನಾನು ಕಡಲೆ ಬೀಜನ ಫಸ್ಟು ಕರೆಕ್ಟಾಗಿ ಫ್ರೈ ಮಾಡಿ ಇಟ್ಕೊಳ್ತೀನಿ. ಯಾಕೆಂದರೆ ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಒಂದೊಂದು ಸಲ ಸೀದೋಗ್ಬಿಡುತ್ತೆ, ಇಲ್ಲ ಒಂದೊಂದು ಸಲ ಕರೆಕ್ಟಾಗಿ ಫ್ರೈ ಆಗಿರಲ್ಲ. ಸೊ ಅದನ್ನೆಲ್ಲ ನಾನು ತಪ್ಪಿಸೋದಕ್ಕೆ ಇದೊಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ನೀವು ಒಂದು ಸಲ ನಿಮಗೂ ಆ ರೀತಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ, ಸಿಗೋದು ಆ ರೀತಿ ಇಲ್ಲ, ಚೆನ್ನಾಗಿ ಫ್ರೈ ಮಾಡಲ್ಲ ಅಂತಂದರೆ ಈ ರೀತಿ ನೀವು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಬಿಡಿ. ಇದು ತುಂಬಾ ಈಸಿ ಆಗುತ್ತೆ ನನಗೆ. ನೋಡಿ, ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕುಂದನ್ ಡಿಸ್ಟರ್ಬ್ ಮಾಡ್ತಿದ್ದ, ನಾನು ಎತ್ಕೊಂಡು ಮಾಡು ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ವೆಜಿಟೇಬಲ್ ಎಲ್ಲ ಹಾಕಿ ಟ್ರೈ ಮಾಡಿ.